ನಮ್ಮ ನೆರೆಯ ರಾಜ್ಯ ತಮಿಳುನಾಡು ಮತ್ತೆ ಖ್ಯಾತೆಯನ್ನು ತೆಗೆದಿದೆ. ಇದು ಕನ್ನಡದ ಬಾವುಟವನ್ನು ಕಟ್ಟಿರುವ ವಿಚಾರಕ್ಕೆ, ಕನ್ನಡದ ಬಾವುಟವನ್ನು ಕಟ್ಟಿ ಬರಬಾರದು ಅಂತ ತಮಿಳಿಗರು ಕನ್ನಡಿಗರ ಮೇಲೆ ಕಿರಿಕ್ ಮಾಡಿರುವಂಥ ವಿಚಾರ. ಕನ್ನಡದ ಬಾವುಟವನ್ನು ಕಟ್ಟಿ ಬರಬಾರದು ಅಂತ ತಮಿಳಿಗರು ಮಾಡಿರುವಂಥ ಕಿರಿಕಿದು. ಶಬರಿಮಲೆಗೆ ತೆರಳಿದ ವಾಹನವನ್ನು ಅಡ್ಡಗಟ್ಟಿ ಹಲ್ಲೆ ಮಾಡಿದ್ದಾರೆ. ಟೆಂಪೋ ಟ್ರಾವೆಲರ್ ಹಿಂದೆ ಬಾವುಟವನ್ನು ಕಟ್ಟಿದ್ರು. ಇದನ್ನು ಕಂಡು ಕನ್ನಡಿಗರ ಜೊತೆ ತಮಿಳಿಗರು ಗಲಾಟೆಯನ್ನು ಮಾಡಿದ್ದಾರೆ, ಕಿರಿಕು ಮಾಡಿದ್ದಾರೆ. ಈ ಹಿಂದೆ ಕೂಡ ಇದೇ ರೀತಿ ತಮಿಳಿಗರಿಂದ ಗಲಾಟೆ ಆಗಿತ್ತು. ಮಾಲಾಧಾರಿಗಳು ಇದ್ದ ವಾಹನವನ್ನು ತಡೆದು ಪುಂಡಾಟವನ್ನು ಮೆರೆದಿದ್ದರು. ಇನ್ನು ತಮಿಳುನಾಡಿನಲ್ಲಿ ಈಗ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದ್ರು ಪುಂಡ್ರು. ನೋಡಿ, ಒಂದು ಕಡೆ ಈಗ ಕರ್ನಾಟಕದ ಸುತ್ತಮುತ್ತ ಇರುವಂತಹ ಬೇರೆ ಬೇರೆ ರಾಜ್ಯದವರು ಒಂದಲ್ಲ ಒಂದು ರೀತಿಯಲ್ಲಿ ಕಿರಿಕು ಮಾಡ್ತಾನೆ ಇರ್ತಾರೆ. ಈ ಕಡೆ ಮಹಾರಾಷ್ಟ್ರದವರು ಕಿರಿಕ್ ಮಾಡೋದು, ಗಡಿಭಾಗ ಬೆಳಗಾವಿ ನಮ್ಮದು ಅಂತ. ಈ ಕಡೆ ತಮಿಳಿಗರು ನೋಡಿ, ಪಾಪ ಅವರು ಶಬರಿಮಲೆಗೆ ಹೋದಂಥವ್ರು, ಅವರ ವಾಹನದಲ್ಲಿ ಕನ್ನಡದ ಬಾವುಟವನ್ನು ಕಟ್ಟಿದ್ರು. ಅದು ಹೆಮ್ಮೆ ಅಲ್ವಾ? ನಿಮ್ಮ ಭಾಷೆ, ನಿಮ್ಮ ತಮಿಳು ಭಾಷೆ, ನಿಮ್ಮ ತಮಿಳುನಾಡಿಗವರಿಗೆ ಯಾವ ರೀತಿ ಹೆಮ್ಮೆ ಇರುತ್ತೆ, ಕನ್ನಡಿಗರಿಗೆ ಕನ್ನಡ ಭಾಷೆ ಬಗ್ಗೆ ಹೆಮ್ಮೆ ಇರ್ತದೆ. ನಿಮಗೇನಾದರೂ ತೊಂದರೆ ಕೊಟ್ಟಿದ್ರೆ ಕನ್ನಡಿಗರು, ಶಬರಿಮಲೆಗೆ ಹೋಗೋರು ಮಾಲಾಧಾರಿಗಳ ಮೇಲೆ ನೀವು ಹಲ್ಲೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ನೋಡಿ, ನಿಮ್ಮ ಭಾಷಾ ಅಭಿಮಾನ ನಿಮಗೆ ಎಷ್ಟಿರುತ್ತೋ ಅಷ್ಟೇ ನಮಗೂ ಕೂಡ ಇರ್ತದೆ. ಯಾಕಂದರೆ ಕರ್ನಾಟಕದಲ್ಲಿ ಎಷ್ಟೋ ಜನ ಇಲ್ವಾ ತಮಿಳಿಗರು, ಕೆಲಸ ಮಾಡ್ಕೊಂಡಿಲ್ವಾ? ಇಲ್ಲಿ ಕನ್ನಡ ಕಡ್ಡಾಯ ಮಾಡಿದ್ರೂ ಕೂಡ ನೀವು ತಮಿಳಲ್ಲೇ ಮಾತಾಡ್ತೀರಾ. ನಿಮ್ಮ ಭಾಷಾ ಅಭಿಮಾನ ನಿಮಗೆ ಎಷ್ಟಿದೆ ಅಷ್ಟು ನಮಗೂ ಕೂಡ ಇರ್ತದೆ. ನೋಡಿ, ಪಾಪ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ರು. ಮಾಲಾಧಾರಿಗಳು ರಥ ಮಾಡಿರ್ತಾರೆ, ರಥ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ. ಅಲ್ಲಿ ಕನ್ನಡ ಬಾವುಟ ಕಟ್ಟಬೇಡಿ, ಅದು ಕಟ್ಟಬೇಡಿ, ಇದು ಕಟ್ಟಬೇಡಿ. ಈ ಕಡೆ ನೋಡಿ, ನಮ್ಮ ಸುತ್ತಮುತ್ತ ಇರುವಂತಹ ಅನೇಕ ರಾಜ್ಯಗಳಲ್ಲಿ ಇದೇ ಹಣೆ ಬರ. ನೋಡಿ, ಮಾಲಾಧಾರಿ ಮೇಲೆ ಕೈ ಮಾಡುವಂಥದ್ದು. ಒಂದು ಕಡೆ ಒಂದಲ್ಲ ಒಂದು ರೀತಿಯಲ್ಲಿ ಕನ್ನಡಿಗರಿಗೆ ಅವಮಾನ ಆಗ್ತಾ ಇದೆ, ದೌರ್ಜನ್ಯಕ್ಕೆ ಒಳಗಾಗ್ತಾನೆ ಇರ್ತಾರೆ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಸುಚಿತ್ರ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಸುಚಿತ್ರ, ಕನ್ನಡಿಗರು ಸ್ವಾಭಿಮಾನಿಗಳು, ವಿಶಾಲ ಹೃದಯದವರು, ಆದರೆ ಕನ್ನಡಿಗರ ಮೇಲೆ ಪದೇ ಪದೇ ದೌರ್ಜನ್ಯ ಆಗ್ತಾನೆ ಇರ್ತದೆ. ನಮ್ಮ ನೆರೆಯ ಅನೇಕ ರಾಜ್ಯಗಳು, ಒಂದು ಕಡೆ ಮಹಾರಾಷ್ಟ್ರದವ್ರು ಕಿರಿಕು, ಆ ಕಡೆಯಿಂದ ಕೇರಳದವ್ರು ಕಿರಿಕು, ಈಗ ತಮಿಳುಗರು ಕೂಡ ಮಾಲಾಧಾರಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಆ ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ. ಯಾತಕ್ಕೋಸ್ಕರ ಈ ರೀತಿಯಾದಂತಹ ಹಲ್ಲೆ ಮಾಡಿದ್ರು, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಸಚಿನ್, ಏನು ಕರ್ನಾಟಕದಿಂದ ಅತಿ ಹೆಚ್ಚು ಜನರು ಶಬರಿಮಲೆಗೆ ತೆರಳ್ತಾ ಇರುವಂತದ್ದು. ಶಬರಿಮಲೆಗೆ ತೆರಳುತ್ತಿದ್ದ ವಾಹನವನ್ನ ತಮಿಳುನಾಡಿನಲ್ಲಿ ಅಡ್ಡಗಟ್ಟಿ ತಮಿಳಿಗರು ಕನ್ನಡಿಗರ ಮೇಲೆ ದರ್ಪವನ್ನ ಮೆರೆದಿರುವಂತದ್ದು. ಏನು ಶಬರಿಮಲೆಗೆ ಹೋಗ್ತಿದ್ದಂತಹ ಕನ್ನಡಿಗರು ಅವರ ಟೆಂಪೋ ಟ್ರಾವೆಲರ್ ಹಿಂದೆ ಒಂದು ಕರ್ನಾಟಕದ ಬಾವುಟವನ್ನ ಕಟ್ಟಿರ್ತಾರೆ. ಈ ಒಂದು ಸಮಯದಲ್ಲಿ ಇದನ್ನ ತಮಿಳಿಗರು ನೋಡ್ಬಿಟ್ಟು ಅಲ್ಲಿ ಕನ್ನಡಿಗರ ಜೊತೆ ಕಿರಿಕನ್ನ ಮಾಡಿರುವಂತದ್ದು. ಈ ರೀತಿಯ ಘಟನೆಗಳು ಇತ್ತೀಚೆಗೆ ತುಂಬಾನೇ ಆಗ್ತಾ ಇದೆ. ಕಳೆದ ಬಾರಿಯೂ ಕೂಡ ಇದೇ ರೀತಿ ತಮಿಳಿಗರಿಂದ ಕನ್ನಡಿಗರಿಗೆ ಒಂದ್ ರೀತಿಯಲ್ಲಿ ಏನು ಶಬರಿಮಲೆಗೆ ಹೋಗುವಂತಹ ಸಂದರ್ಭದಲ್ಲಿ ಕಿರಿಕನ್ನ ಮಾಡಿದ್ರು. ಕನ್ನಡ ಬಾವುಟವನ್ನ ಕಟ್ಟಿ ಬರಬಾರ್ದು ಅಂತ ಹೇಳಿ ಕನ್ನಡ ಬಾವುಟವನ್ನ ಕಳಿಸಿ ಅಂತ ಹೇಳಿ ಒಂದಷ್ಟು ಗಲಾಟೆಗಳನ್ನ ತಮಿಳಿಗರು ಕನ್ನಡಿಗರ ಮೇಲೆ ಮಾಡಿದ್ರು. ಮತ್ತೆ ಇದೇ ರೀತಿಯಾಗಿ ಖ್ಯಾತೆಗಳನ್ನ ತೆಗಿತಾ ಇರುವಂತದ್ದು. ಜೊತೆಗೆ ಮಾಲಾಧಾರಿಗಳು ಇದ್ದಂತಹ ವಾಹನವನ್ನ ತಡೆದು ಅವರಿಗೆ ಒಂದಷ್ಟು ಕಿರಿಕನ್ನ ಮಾಡುವಂತಹ ನಿಟ್ಟಿನಲ್ಲಿ ಇದೀಗ ಏನು ತಮಿಳುನಾಡಿಗರು ಕೂಡ ಮುಂದಾಗಿದ್ದಾರೆ. ಇದಷ್ಟೇ ಅಲ್ಲ, ಮಹಾರಾಷ್ಟ್ರ, ಕೇರಳ ಎಲ್ಲಾ ಒಂದು ರಾಜ್ಯದಲ್ಲೂ ಕನ್ನಡಿಗರು ಇಂತಹ ಪರಿಸ್ಥಿತಿಯನ್ನ ಎದುರಿಸುವಂತಹ ಏನು ಸವಾಲುಗಳು ಎದುರಾಗ್ತಾ ಇದೆ. ಆದ್ರೆ ಕರ್ನಾಟಕದಲ್ಲಿ ಬಂದಂತವ್ರಿಗೆ ನಾವು ಏನು ಕನ್ನಡಿಗರು ಕೂಡ ಇದೇ ರೀತಿಯಾಗಿ ಮಾಡ್ತಾರಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗತ್ತೆ. ಈ ರೀತಿಯಾಗಿ ಸದ್ಯ ಈ ಒಂದು ಏನು ವಿಡಿಯೋ ಏನಿದೆ ಸದ್ಯ ವೈರಲ್ ಆಗ್ತಾ ಇದೆ. ಆದ್ರೆ ಈ ರೀತಿಯಾಗಿ ಯಾವುದೇ ರೀತಿ ಕನ್ನಡಿಗರಿಗೆ ಈ ರೀತಿಯ ಘಟನೆಗಳು ಮತ್ತೆ ಮರುಕಳಿಸದಂತೆ ತಮಿಳುನಾಡಿನ ರಾಜ್ಯ ಸರ್ಕಾರ ನೋಡ್ಕೊಳ್ಬೇಕಾಗಿದೆ. ಧನ್ಯವಾದ ಸುಚಿತ್ರ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.